ಸಂಜೆ ಮೇಲೆ ಯಾರ್ದೋ ದುಡ್ಡಲ್ಲಿ ಪಬ್ಬಲ್ಲಿ ಹೋಗಿ ಪೆಗ್ ಹೊಡ್ಕೊಂಡು ಏನೂ ಕೆಲಸ ಮಾಡದೆ ಒಬ್ಜಿ ಆಡಿಕೊಂಡು ಸುಮ್ಮನೆ ಏನೂ ಕೆಲಸ ಇಲ್ಲದೆ ಮೊಬೈಲಲ್ಲಿ ಟೈಪ್ ಹೊಡಿತಾ ಕೂರು ಒಂದಿಷ್ಟು ವರ್ಗಕ್ಕೆ ನನಗೆ ನೇರ ಪ್ರಶ್ನೆ. ಎಷ್ಟೋ ದೇವಸ್ಥಾನಗಳಲ್ಲಿ ರುದ್ರಹೋಮ ಆದಮೇಲೆ ಮಳೆ ಬರುತ್ತೆ. ಹಿಂದೆ ಶ್ಲೋಕದಲ್ಲಿ ಇದೆಯಲ್ಲ, ಕೋಟಿ ಸೂರ್ಯ ಸಮಪ್ರಭ ಅಂತ. ಹಾಗಾದರೆ ಸೂರ್ಯರು ಇದ್ದಾರೆ ಅಂತ ಆಯಿತು. ಬೆಂಗಳೂರಲ್ಲಿ ಏನೂ ಕೆಲಸ ಮಾಡದೆ, ಸಣ್ಣ ಎಕ್ಸಾಂಪಲ್, ನಮ್ಮ ಬೆಂಗಳೂರಲ್ಲಿ ಏನೂ ಕೆಲಸ ಮಾಡದೆ ತಂದೆ ತಾಯಿಗೆ ಭಾರ ಆಗಿ ಪಬ್ಜಿ ಆಡಿಕೊಂಡು ಊರಲ್ಕೊಂಡು ಗಾಂಜಾ ಎಳ್ಕೊಂಡು 4-5 ಜನಕ್ಕೆ ಚಾಟ್ ಮಾಡಿಕೊಂಡು ಸಂಜೆ ಮೇಲೆ ಯಾರ್ದೋ ದುಡ್ಡಲ್ಲಿ ಪಬ್ಬಲ್ಲಿ ಹೋಗಿ ಪೆಗ್ ಹೊಡ್ಕೊಂಡು ಬದುಕು ಒಂದು 60% ಜೀವಿಗಳಿದ್ದಾರೆ ಅಂದ್ಕೊಳ್ತೀವಿ. ಹಾಗಾದರೆ ಅವರೆಲ್ಲ ಊಟ ಮಾಡೋದು ಒಂದು ದೊಡ್ಡ ದೇಶಕ್ಕೆ ಸೋಷಿಯಲ್ ವೇಸ್ಟ್ ಅಂತ ಕಾಣುತ್ತೆ ಅಲ್ವಾ? ಸರಿ, ತಿಂದ ಆಹಾರ ಏನಾಗುತ್ತೆ? ಎನರ್ಜಿ ಆಗುತ್ತೆ. ತೋರಿಸ್ಲಿಕ್ಕಾಗುತ್ತಾ? ಎನರ್ಜಿ ಆಗೋದು ಹೇಗೆ ಗೊತ್ತಾಗುತ್ತೆ? ಸುಸ್ತಾದವನು ಊಟ ಮಾಡಲಿ, ಅವನಿಗೆ ಶಕ್ತಿ ಬರೋದು ಫೀಲ್ ಆಗುತ್ತೆ. ಆ ಶಕ್ತಿಯನ್ನು ಅವ ಎಕ್ಸ್ಪ್ಲೈನ್ ಮಾಡ್ತಾನೆ. ಏನು ಊಟ ಇಲ್ದಾಗ ಅವನ ಬಾಡಿ ಥಂಡಿ ಹತ್ತು ಹೋಗಿರುತ್ತೆ, ತಣ್ಣಗಾಗಿರ್ತಾನೆ. ಅವನಿಗೆ ಗ್ಲೂಕೋಸು ಆಹಾರವು ಹೋದಾಗ ಅವನಲ್ಲಿ ಎನರ್ಜಿ ಕಂಬಷನ್ ಒಳಗಾಗಿ ಬಾಡಿಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ಅಲ್ವಾ? ಎನರ್ಜಿ ಪ್ರೊಡ್ಯೂಸ್ ಆದಾಗ ಅವನ ಬಾಡಿ ಹೀಟ್ ಆಗುತ್ತೆ. ಏನಾಯಿತು? ಹೀಟ್ ಅಂದರೆ ಅಗ್ನಿ ಆಯಿತು ಅಲ್ವಾ? ತಿನ್ನೋ ತನಕ ಅದು ರೂಪದಲ್ಲಿತ್ತು. ತಿಂದು ಒಳಗೆ ಬಾಡಿಯ ಸಿಸ್ಟಮ್ಮಲ್ಲಿ ಸೂಕ್ಷ್ಮಾಂಶಗಳೆಲ್ಲ ಸೂಕ್ಷ್ಮ ಶರೀರಕ್ಕೆ, ಕಾರಣಾಂಶಗಳು ಕಾರಣ ಶರೀರಕ್ಕೆ, ಸ್ಥೂಲಾಂಶ ಸ್ಥೂಲ ಶರೀರಕ್ಕೆ, ಈ ಮೂರೂ ಶರೀರಕ್ಕೆ ಆಹಾರವು ಭಾಗ ಆಗಿ ಹೋಗ್ತದೆ. ಒಂದಿಷ್ಟು ಭಾಗ ಮನಸ್ಸಾಗುತ್ತೆ, ಸೂಕ್ಷ್ಮ ಶರೀರವನ್ನು ಪುಷ್ಟಿ ಮಾಡುತ್ತೆ. ಒಂದಿಷ್ಟು ಭಾಗ ಸ್ಥೂಲ ಆಗಿ, ಒಂದಿಷ್ಟು ಭಾಗ ಕಾರಣ ಎನರ್ಜಿ ಹೋಗಿ ಕಾರಣ ಶರೀರಕ್ಕೆ ಹೋಗಿ ಸೇರುತ್ತೆ. ಈ ಉಳಿದ ಆಹಾರ ಮೋಷನ್ ಆಗಿ ಹೊರಗೆ ಬರುತ್ತೆ. ಇದು ಲಾಜಿಕ್. ಈ ದೇಹವನ್ನೇ ಯಜ್ಞಕುಂಡ ಅಂದರೆ ಇದಿಷ್ಟು ನಡೆಯುತ್ತೆ. ಹೇಗೆ ಫೀಲ್ ಆಗುತ್ತೆ? ಕೈಯಲ್ಲಿ ಅಗ್ನಿ ಬಿಸಿ ಆಗಿದ್ದು ಗೊತ್ತಾಗುತ್ತೆ, ಬಾಡಿಗೆ ಸ್ಟ್ರೆಂತ್ ಬರೋದು ಗೊತ್ತಾಗುತ್ತೆ. ಯಾಗಕುಂಡಕ್ಕೆ 3 ಮೆಟ್ಲಿದೆ. ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನೋ ಒಂದು 3 ಶರೀರ. ಆ 3 ಮೆಟ್ಲನ್ನು 3 ಬಣ್ಣ ಯೂಸ್ ಮಾಡ್ತಾರೆ. ಒಂದು ಕೆಂಪು ಬಣ್ಣ, ಒಂದು ಕಪ್ಪು ಬಣ್ಣ, ಇನ್ನೊಂದು ಹಳದಿ ಬಣ್ಣ. ಯಾವ ಗುಣದ ಸಂಕೇತ? ಸತ್ವ, ರಜಸ್, ತಮಸ್. ಈ 3 ಗುಣದ ಸಂಕೇತ. ಅಥವಾ ಬಿಳಿ ಬಣ್ಣವನ್ನು ಒಬ್ಬರೊಬ್ಬರು ಯೂಸ್ ಮಾಡ್ತಾರೆ ಸತ್ವಕ್ಕೆ ರಿಸಂಬಲ್ ಆಗಿ, ಇಲ್ವಾ ಹಳದಿಯನ್ನು ಹೇಳ್ಬೋದು ತೇಜಸ್ಸು ಅಂತ. ಕೆಂಪನ್ನು ರಜೋಗುಣ, ಕಪ್ಪನ್ನು ತಮೋಗುಣ ಅಂತ ತಗೊಂಡ್ರೆ 3 ಗುಣದ ಶರೀರದ ಮಧ್ಯ ನಾವು ಅಗ್ನಿಯನ್ನು ಆವಾಹನೆ ಮಾಡ್ತೀವಿ ಮಂತ್ರಗಳಿಂದ. ಸಾಫ್ಟ್ವೇರನ್ನು ಒಪ್ತೀವಿ ಅಂದಮೇಲೆ ಮಂತ್ರವನ್ನು ಒಪ್ಪಬೇಕು. ಇದು ಒಂದು ಕೋಡಿಂಗ್ ಸಿಸ್ಟಮ್, ಅದು ಒಂದು ಕೋಡಿಂಗ್ ಸಿಸ್ಟಮ್. ಇದೊಂದು ಕೋಡಿಂಗ್ ಸಿಸ್ಟಮ್ ಹೌದಾದರೆ ಅದು ಒಂದು ಕೋಡಿಂಗ್ ಸಿಸ್ಟಮ್. ಈಗ ನಮ್ಮ ಸಾಫ್ಟ್ವೇರ್ ಕೋಡಿಂಗ್ ಸಿಸ್ಟಮ್ ಏನು? 1 to 0, 0 to 1. ಇದು ಮೈನ್ ಕೋಡಿಂಗ್ ಸಿಸ್ಟಮ್. ಅದನ್ನು ನಾವು ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ. ಇದು ಫೋನಲ್ಲಿ ಮಾತಾಡ್ತಾನೂ ಆಗುತ್ತೆ, ಅದಕ್ಕೆ ಪ್ರೊಸೆಸರ್ ಅಂತ ಹೆಸರಿಡ್ತೀವಿ. ಈ ಅಗ್ನಿ ಆರಾಧನೆ ಅನ್ನೋದೊಂದು ಪ್ರೊಸೆಸ್ ಆಗಿಟ್ಕೊಂಡ್ರೆ ನಮ್ಮ ದೇಹದಲ್ಲಿರೋ 5 ಎಲಿಮೆಂಟನ್ನು, ಇರೋದೇ 5: ಅಗ್ನಿ, ನೀರು, ವರುಣ, ಆಕಾಶ, ಪೃಥ್ವಿ. ಅದು ಇರೋದಾಗ ಆ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡ್ತಾರೆ. ಅದು ಒಂದು ವೇಸ್ಟೇ ಆಗಾರೆ. ಯಾಕೆ ಆ ಪಿತೃಕರ್ಮ ಎಲ್ಲ ಮಾಡಬೇಕೇನು ಮಾಡಬಾರ್ದು. ರೀಸರ್ಚ್ ಅನ್ನೋದು ಸೈನ್ಸನ್ನು ಅರ್ಥ ಏನು? ಮೊದಲು ಸರ್ಚ್ ಆಗಿದ್ದನ್ನು ರೀಡಿಬಗ್ ಮಾಡಿದ್ದೀವಿ ಅಂತ. ಇದರ ಅರ್ಥವೇ ತಿಳ್ಕೊಳ್ಳದೆ ಸೂರ್ಯನನ್ನು ಕಂಡುಹಿಡಿದಿದ್ದೀಗ. ಹಿಂದೆ ಶ್ಲೋಕದಲ್ಲಿ ಇದೆಯಲ್ಲ, ಕೋಟಿ ಸೂರ್ಯ ಸಮಪ್ರಭ ಅಂತ. ಹಾಗಾದರೆ ಸೂರ್ಯರು ಇದ್ದಾರೆ ಅಂತ ಆಯಿತು. ಏಕಾದಶ ಆದಿತ್ಯರಿದ್ದಾರೆ ಅಂಥೇಳಿ ಹಿಂದೆ ಋಷಿಗಳು ಬರೆದಿಟ್ಟಿದ್ದಾರೆ. 12 ಆದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳಿದ್ದಾರೆ ಅಂಥೇಳಿ ಲೋಕಗಳ ಬಗ್ಗೆ ವರ್ಣನೆ ಇದೆ. ಎಲ್ಲರೂ ಹಾಗಾದರೆ ಬಂಡಲ್ ಬಿಟ್ಟಿದ್ದ? ಮಧ್ವಾಚಾರ್ಯರು ಬರೆದಿದ್ದಾರೆ, ರಾಮಾನುಜರು ಬರೆದಿದ್ದಾರೆ, ಶಂಕರಾಚಾರ್ಯರು ಬರೆದಿದ್ದಾರೆ, ಬೇರೆ ಬೇರೆ ಜ್ಞಾನಿಗಳು ಬರೆದಿದ್ದಾರೆ. ಭಾರದ್ವಾಜ ಋಷಿಗಳು ಆಯುರ್ವೇದ ಗ್ರಂಥಗಳು ಬರೆದಿದ್ದಾರೆ. ಅಗಸ್ತ್ಯರು ಸಿದ್ಧವಿದ್ಯಾ ರಸವಿದ್ಯೆ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಕಣದ ಮಹರ್ಷಿ ಅಣುವಿದ್ಯೆ ಬಗ್ಗೆ, ಅಣುಬಾಂಬ್ ಬಗ್ಗೆ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ. ಯಾವ ಕಾಲೇಜಲ್ಲಿ ಓದಿದ್ದವರೆಲ್ಲ? ಹಾಗಾದರೆ ಈ ಯಾವ ಪುಸ್ತಕನೂ ಓದದೆ, ಯಾವ ಋಷಿಗಳ ಬಗ್ಗೆ ತಿಳ್ಕೊಳ್ಳದೆ ನಾವು ಪುರುಸೋತಾಗಿದ್ದೀವಿ ಅಂತ ಇದು ವೇಸ್ಟು. ಸರಿಯಪ್ಪ, ಕಣ್ಣಿಗೆ ಕಾಣ್ತದೆ, ಅಗ್ನಿಗೆ ಸಮರ್ಪಣೆ ಮಾಡ್ತೀವಿ ನಾವು. ಆ ಮಾಡಿದ್ದನ್ನು ಧೂಮ ಮಾರ್ಗದಲ್ಲಿ ಇನ್ವಿಸಿಬಲ್ ಆಗಿ ಎನರ್ಜಿ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಸಾಕ್ಷಿಯಾಗಿ ಅಗ್ನಿ ಆರಾಧನೆ ಆದಮೇಲೆ ಮಳೆ ಬರೋದುಂಟು. ಹಿಂದೆ ಋಷಿಗಳು ಕ್ರಮ ಪ್ರಕಾರ ಮಾಡಿ ಮಳೆ ಬರೆಸಿದ್ದುಂಟು. ರುದ್ರಯಾಗಗಳಿಂದ ಮಳೆ ಬಂದ ಅನುಭವ ನಂದೇ ಉಂಟು.
ಹಾಗಾದರೆ ಅದು ಕೆಲಸ ಇಲ್ಲದೆ ಆಯ್ತಲ್ಲ. ಇವರು ಮಳೆ ಬರೆಸ್ಬೇಕು. ಪ್ರಕೃತಿ ದತ್ತವಾಗಿ ಮಳೆ ಬರೋದಾಗಿದ್ದರೆ ಎಷ್ಟೋ ದೇವಸ್ಥಾನಗಳಲ್ಲಿ ರುದ್ರಹೋಮ ಆದಮೇಲೆ ಮಳೆ ಬರುತ್ತೆ. ಕಿಗ್ಗ ಆಗಲಿ, ಶೃಂಗೇರಿ ದುರ್ಗಾ ದೇವಸ್ಥಾನ ಆಗಲಿ, ಕೊಪ್ಪದ ವೀರಭದ್ರ ದೇವಸ್ಥಾನ ಆಗಲಿ, ನನ್ನ ಹತ್ರದ ಊರುಗಳದ್ದೇ ಹೇಳ್ತೀನಿ, ಅಲ್ಲೆಲ್ಲ ರುದ್ರಯಾಗ ಆಗಿ ರಥ ಎಳೆದಿದ್ದ ದಿನ ಸಂಜೆ ಮಳೆ ಬರುತ್ತೆ. ಕಾಕತಾಳಿ ಅಲ್ಲ, ಅದು ಫ್ಯಾಕ್ಟ್. ಒಂದಿನ ಕಾಕತಾಳಿ ಆಗ್ಬೋದು. ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಏನು ಹೇಳ್ತೀರಿ ಇದಕ್ಕೆ ಅಭಿಪ್ರಾಯ? ಒಂದು ಹೋಮದ ಕುಂಡ ಅಂದರೆ ಅದೊಬ್ಬನ ಅಗ್ನಿಯ ಶರೀರ ಅಂಥೇಳಿ ಫೇತ್ ನಂಬಿ ಪೂಜೆ ಮಾಡ್ತಾನೆ. ಅದು ಹೇಗೆ ಮೂಢನಂಬಿಕೆ ಆಗುತ್ತೆ? ನೀವು ಬಿಟ್ಟು ಕೂತ್ಕೊಂಡು ಕೆಲಸ ಇಲ್ಲದೆ ಕಮೆಂಟ್ ಹೊಡೆಯೋದು ಮೂಢನಂಬಿಕೆ ಎಲ್ಲ ಹಾಗಾದ್ರಿ? ನಾನು ಕೇಳ್ಬೋದಲ್ಲ ಪ್ರಶ್ನೆ. ಅಪ್ಪ ನೀನು ಅಣ್ಣ ಮೋದಿಗೆ ಸಿದ್ದರಾಮಯ್ಯಂಗೆಲ್ಲ ಸಜೆಷನ್ ಕೊಡ್ತಿ ಕೂತ್ಕೊಂಡು ಕಮೆಂಟ್ ಹಾಕಿ. ನಿನ್ನ ಯೋಗ್ಯತೆಗೆ ನೀನೇನು ಮಾಡಿದ್ದಿ ದೇಶಕ್ಕೋಸ್ಕರ? ನಿನ್ನ ಯೋಗ್ಯತೆಗೆ ನೀನು ನಿನ್ನ ಅಪ್ಪ ಅಮ್ಮಂಗೆ ಏನು ಮಾಡಿದ್ದಿ? ಈ ಪ್ರಶ್ನೆ ನಾನು ಕೇಳ್ತೀನಿ. ಯು ಆರ್ ಗಿವಿಂಗ್ ಫ್ರೀ ಸಜೆಷನ್ ಅಲ್ವಾ? ಈ ಪ್ರಶ್ನೆ ಫ್ರೀ ಸಜೆಷನ್ ಕೊಡೋರು ದೇಶಕ್ಕೆ ಕೆಲಸ ಮಾಡಿ ಕೇಳಿದರೆ ಖಂಡಿತ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ರೆಡಿ ಇದ್ದೀನಿ. ಈ ಸುಮ್ಮನೆ ಏನೂ ಕೆಲಸ ಇಲ್ಲದೆ ಮೊಬೈಲಲ್ಲಿ ಟೈಪ್ ಹೊಡಿತಾ ಕೂರು ಒಂದಿಷ್ಟು ವರ್ಗಕ್ಕೆ ನಂದು ನೇರ ಪ್ರಶ್ನೆ, ನೀವೇನು ಮಾಡಿದ್ದೀರಿ ದೇಶಕ್ಕೆ? ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಿ? ಎಷ್ಟು ಜನಕ್ಕೆ ನೀವು ಹೋಗಿ ಒದ್ದಾಡಿ ಅವರಿಗೆ ನಿಂತಿದ್ದೀರಿ? ಎಷ್ಟು ರೋಡ್ ಕ್ಲೀನ್ ಮಾಡಿದ್ದೀರಿ? ಎಷ್ಟು ವೇದಾಂತದ ಬಗ್ಗೆ ತಿಳ್ಕೊಂಡಿದ್ದೀರಿ? ಅಂತಂಥ ಸೈಂಟಿಸ್ಟ್ಗಳೇ ಹೇಳ್ತಾರಂತೆ ಇದೆಲ್ಲ ನಮಗೆ ಐಡಿಯಾ ಮೂಲ ಕಾರಣ ವೇದ ಗ್ರಂಥಗಳು. ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ ಭಗವದ್ಗೀತೆ ಬಗ್ಗೆ, ಎಷ್ಟೋ ಸೈಂಟಿಸ್ಟ್ಗಳೇ ಹೇಳಿದ್ದಾರೆ ವೇದಗಳ ಬಗ್ಗೆ, ವೇದಾಂತಗಳ ಬಗ್ಗೆ, ಪುಷ್ಪಕ ವಿಮಾನಗಳ ಬಗ್ಗೆ ಎಲ್ಲವೂ ಮಾಹಿತಿ ಇದೆ ವೇದಗಳಲ್ಲಿ. ಅದು ಹೇಗೆ ಮೂರ್ಖತನ ಆಗ್ತದೆ? ಇದನ್ನು ನಾನು ಹೇಳೋದು ಉಡಾಫೆ ಅಂತ ನಮ್ಮ ಭಾಷೆಯಲ್ಲಿ. ಹಾಗಾದರೆ ಅಗ್ನಿಗೆ ಹಾಕೋದು ಸೋಷಿಯಲ್ ವೇಸ್ಟ್ ಆದರೆ ಇದು ಒಂದು ಸೋಷಿಯಲ್ ವೇಸ್ಟ್. ನಾನು ಯಾವಾಗಲೂ ಹೇಳ್ತೀನಿ, ಅಗ್ನಿ ಮೇಲೆ ಶ್ರದ್ಧೆ ಇಟ್ಕೊಂಡು ಆ ಯಜ್ಞ ಕರ್ಮದಲ್ಲಿ ಇನ್ನೊಂದು ಹೇಳಿದ್ದಾರೆ, ಯಾಗ ಆದಮೇಲೆ ಅದರ 10 ಪಟ್ಟು ಅನ್ನದಾನ ಮಾಡು ಅಂತ. ಅದರ ಅರ್ಥ ಏನು? ಅಗ್ನಿಯನ್ನು ಆರಾಧನೆ ಮಾಡಿದಾಗೆ ಅದರ 10 ಪಟ್ಟಷ್ಟು ಬಡಬಗರಿಗೆ ಊಟ ಹಾಕು ಅಂತ. ಯಾಕೆ ನೀವು ಆ ಯಜ್ಞ ಧರ್ಮದಲ್ಲಿ ಇದನ್ನು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ? ಹಾಗಾಗಿ ಯಾವುದೇ ಹೋಮ ಹವನ ಆದರೂ ಎಲ್ಲ ಸಂಬಂಧಿಕರು, ನೆಂಟರುಗಳು, ಊರವರು ಕರೆದು ಊಟ ಹಾಕ್ತಾರೆ. ಅದೊಂದು ಸೇವೆ ಅಲ್ವಾ? ಹಾಗಾದರೆ ಅದರಲ್ಲಿ ಎಷ್ಟೋ ಹಸ್ತವರು ಊಟ ಮಾಡ್ತಾರೆ. ನೆಂಟರು ಊಟ ಮಾಡೋದೊಂದು ಬದಿಯಾದರೂ ಒಂದು 20% ಜನ ಊರಲ್ಲಿ ವ್ಯಕ್ತಿಗಳು ಊಟ ಮಾಡ್ತಾರೆ, ವಯಸ್ಸಾದವರು ಊಟ ಮಾಡ್ತಾರೆ. ಹೇಗೆ ಅದು ಮೂರ್ಖತನ ಆಗ್ತದೆ? ನಮ್ಮ ಕಣ್ಣಿಗೆ ಕಾಣಲ್ಲ ಅಂದಾಗ ಅದು ಇನ್ವಿಸಿಬಲ್, ಅದನ್ನು ಆಧ್ಯಾತ್ಮಿಕ ಅನ್ನೋದು. ನೀವು ಉಸಿರಾಡ್ತೀರಿ, ನಿಮಗೆ ಕಾಣ್ತದ ಕಣ್ಣಿಗೆ ಆ ಉಸಿರು? ಇಲ್ಲ, ಫೀಲ್ ಆಗ್ತದೆ. ಹಾಗಾದ್ರೆ ಅದನ್ನು ಪ್ರೂವ್ ಮಾಡಬೇಕು ನೀವು. ಹಾಗಾದರೆ ಇಷ್ಟೆಲ್ಲ ಅಗ್ನಿಧರ್ಮದ ಬಗ್ಗೆ ಕಮೆಂಟ್ ಹೊಡಿಬೇಕಾದ್ರೆ ಸೋಷಿಯಲ್, ಹಾಗಾದರೆ ನೀವು ಮುಡ್ಕೊಳ್ಳೋ ಹೂವು ಸೋಷಿಯಲ್ ವೇಸ್ಟೇ. ದೇಶದಲ್ಲಿ ಸುಮಾರು ಜನ ದಂಡವಾಗಿ ಬದುಕೋರಿದ್ದಾರೆ, ಅವ್ರು ಹಾಕೋ ಬಟ್ಟೆ ಸೋಷಿಯಲ್ ವೇಸ್ಟು, ಚಪ್ಪಲಿ ಸೋಷಿಯಲ್ ವೇಸ್ಟು. ಅಲ್ಲಿ ಯಾಕೆ ಈ ಡಿಸ್ಕಷನ್ ಬರೋದಿಲ್ಲ ಸ್ವಂತ ಬುಡಕ್ಕೆ ಬಂದಾಗ? ಇದು ನನ್ನ ಅಭಿಪ್ರಾಯ.